ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವೀದ್. ನಾವೀಗ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಇರುವಂತಹ ಮಾಗನಹಳ್ಳಿ ರಸ್ತೆ. ಈ ರಸ್ತೆ ಮಾಗನಹಳ್ಳಿ ಹೋಗುವಂಥ ರಸ್ತೆಯಲ್ಲಿ ಈ ರಸ್ತೆ ಪಕ್ಕದಲ್ಲಿರುವಂತಹ ಬಿ ಕಲಪನಹಳ್ಳಿ ಅಂತ ಒಂದು ವಿಲೇಜ್ ಇತ್ತು ಇಲ್ಲಿ ಮೊದಲೇ. ಈಗ ಇಲ್ಲಿ ಕಣಕುಪ್ಪೆ ಲೇಔಟ್ ಅಂತ ಒಂದು ಬಡಾವಣೆ ಆಗಿದೆ. ಕಣಕುಪ್ಪೆ ಲೇಔಟು, ಈ ಕಣಕುಪ್ಪೆ ಲೇಔಟಲ್ಲಿ ಏನೇನೋ ಸವಲತ್ತುಗಳು ಇದ್ದಾವೆ, ನಾವು ನಿಮಗೆ ತೋರಿಸ್ತೀವಿ. ಇಲ್ಲಿನೂ ಜನ ವಾಸಿಸ್ತಾ ಇದ್ದಾರೆ. ಇವರ ಪರಿಸ್ಥಿತಿ ಏನಿದೆ ಅಂತ ಇಲ್ಲಿ ನೋಡಿ. ಅದು ಮೇನ್ ರಸ್ತೆ ಏನಿದೆ, ಅದು ಮಾಗನಹಳ್ಳಿ ರಸ್ತೆಯಿಂದ ಏನು ಹೋಗ್ತಾ ಇದ್ದಾರೆ, ಅದ್ರ ಪಕ್ಕದಲ್ಲಿರುವಂಥ ಈ ಬಡಾವಣೆಯಲ್ಲಿ ಕಣಕುಪ್ಪೆ ಲೇಔಟಲ್ಲಿ ಒಳಗಡೆ ಬಂದರೆ ಇಲ್ಲಿ ರಸ್ತೆಗಳು ಹದಗೆಟ್ಟಿದೆ. ಈ ನೋಡಿರಿ, ಇದು ಎಷ್ಟು ಹದಗೆಟ್ಟಿದೆ. ಏನೋ ಆ ಲೇಔಟ್ ಮಾಡಿದ್ದಾರೆ ರಸ್ತೆಗಳು, ಆವಾಗಿಂದ ರಸ್ತೆ. ಇದು ಬೇತೂರು ಗ್ರಾಮ ಪಂಚಾಯತಿಗೆ ಸೇರುತ್ತೆ. ಈ ಬೇತೂರು ಗ್ರಾಮ ಪಂಚಾಯತಿಯವರು ಇದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ. ಈ ಕಣಕುಪ್ಪೆ ಲೇಔಟಲ್ಲಿ ಒಂದು ಗುಡ್ ವಿಲ್ ಕಾನ್ವೆಂಟ್ ಅಂತ ಇದೆ. ಈ ಸ್ಕೂಲು ಏನು ಸಣ್ಣ ಮಕ್ಕಳು ಇಲ್ಲಿ ನೋಡ್ರಿ, ಇಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಸಣ್ಣ ಮಕ್ಕಳು ಆಟ ಆಡುವ ಜಾಗದಲ್ಲಿ ಇದು ಇರುವಂತಹ ಇದು KVಯ ಒಂದು ದೊಡ್ಡದೊಂದು ಟ್ರಾನ್ಸ್ಫಾರಮು. ಈ ಟ್ರಾನ್ಸ್ಫಾರಮು ಪ್ರತಿ ಬಾರಿ ಇವರಿಗೆ ಮನವಿ ಮಾಡಿದ್ರೂ ಸಹ ಇವರು ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರನೂ ಮಾಡ್ತಾ ಇಲ್ಲ. ಮಳೆ ಬಂದರೆ ಇಲ್ಲಿ ಕರೆಂಟು ಶಾರ್ಟ್ ಆಗುತ್ತೆ. ಇದರ ಜೊತೆಗೆ ಇಲ್ಲಿ ನೋಡಿ, ಈ ಶಾಲೆ ಏನಿದೆ, ಈ ಶಾಲೆ ಮುಂಭಾಗದಲ್ಲಿರುವಂಥ ರಸ್ತೆ, ಈ ರಸ್ತೆ ಎಷ್ಟು ಹದಗೆಟ್ಟಿದೆ. ಇಲ್ಲಿ ಜನ ವಾಸಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಯಾವ ಒಳಗಡೆ ಇರುವಂಥ ರಸ್ತೆಗಳು ಸಹ ಇಲ್ಲಿ ಯಾವುದೋ ಒಂದು ರಸ್ತೆ ಡಾಂಬರೀಕರಣ ಆಗಲಿ, CC ರಸ್ತೆ ಆಗಲಿಲ್ಲ. ಇದರಲ್ಲಿರುವಂತಹ ಇದು ಡ್ರೈನೇಜು, ಈ ಡ್ರೈನೇಜು ಎಷ್ಟು ಹದಗೆಟ್ಟಿದೆ. ಇದಕ್ಕೆ ಯಾರು ಹೇಳಬೇಕು, ಯಾರು ಕೇಳಬೇಕು? ಇಲ್ಲಿ ಜನ ವಾಸಿಸ್ತಾ ಇದ್ದಾರೆ. ಯಾರಿಗೆ ಇವ್ರಿಗೆ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ಲ? ಈ ಗ್ರಾಮ ಪಂಚಾಯತಿಲಿರುವಂತಹ ಅಧಿಕಾರಿಗಳಿಗೆ ಇಷ್ಟು ಗೊತ್ತಾಗ್ತಾ ಇಲ್ವಾ? ಇಲ್ಲೂ ಸಹ ಜನ ವಾಸಿಸ್ತಾ ಇದ್ದಾರಂತ. ಇವರ ಕೊನೆಗೆ ತಪ್ಪಾದರೂ ಏನಿದೆ ಇವ್ರದ್ದು? ಇವರು ಎಲ್ಲ ತೆರಿಗೆಗಳನ್ನು ಕಟ್ತಾ ಇದ್ದಾರೆ. ಮನೆ ಕಟ್ಟುವಾಗ ಅದ್ರದ್ದು ಏನು ಆ ಕಟ್ಟಡಕ್ಕೆ ಏನೋ ಒಂದು ಫೀಸ್ಗಳು ಕಟ್ಟೋದಿದೆ, ಅದನ್ನು ಕಟ್ತಾ ಇದ್ದಾರೆ. ಆಮೇಲೆ ನಲ್ಲಿ ಕಂದಾಯ ಕಟ್ತಾ ಇದ್ದಾರೆ. ಆಮೇಲೆ ಇದು ಬೇರೆ ಮನೆ ಕಂದಾಯ ಕಟ್ತಾ ಇದ್ದಾರೆ. ಇಷ್ಟೆಲ್ಲ ತೆರಿಗೆಗಳನ್ನು ಕಟ್ಟಿಸ್ಕೊಂಡು ಸಹ ಇಲ್ಲಿ ನೋಡಿ, ಇವರಿಗೆ ಒಂದು ರಸ್ತೆ ಇಲ್ಲ. ಇಲ್ಲಿ ಯಾಕೆ ಇಷ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ? ಇಲ್ಲಿರುವಂತಹ ಜನ ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ಓಣಿಯಲ್ಲೂ ಸಹ ಒಂದು ರಸ್ತೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗೆ, ಯಾರಿಗೂ ಸಹ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದಾರೆ. ಈ ಭಾಗದ ಜನರು ಇವರ ಮನವಿಗೆ ಯಾರು ಸ್ಪಂದಿಸ್ತಾ ಇಲ್ಲ. ನೋಡಿರಿ, ನೀವು ಯಾವ ಭಾಗದಲ್ಲಿ ಯಾವ ಓಣಿಯಲ್ಲಿ ನೋಡಿದ್ರೂ ಸಹ ಇಲ್ಲಿ ಒಂದು ರಸ್ತೆಗಳು ಇಲ್ಲಿ ಕಾಣ್ತಾ ಇಲ್ಲ. ಒಂದು CC ರಸ್ತೆನೂ ಇಲ್ಲ, ಒಂದು ಡ್ರೈನೇಜು ಸರಿ ಇಲ್ಲ. ಆ ಮಕ್ಕಳು ಆಡ್ತಾ ಇದ್ದಾರೆ, ಶಾಲೆ ಇದೆ. ಆ ಶಾಲೆಗಳ ಮಕ್ಕಳಿಗೆ ಏನು ಪೋಷಕರು ಮಕ್ಕಳಿಗೆ ಕಳಿಸ್ತಾ ಇದ್ದಾರೆ, ಅವರು ಜೀವ ಗಟ್ಟಿ ಹಿಡ್ಕೊಂಡು ಕಳಿಸ್ತಾ ಇದ್ದಾರೆ. ಯಾಕೆ? ನಮ್ಮ ಮಕ್ಕಳಿಗೆ ಶಾಲೆ ಕಳಿಸಿದರೆ ಅದರ ಎದುರುಗಡೆ ಟ್ರಾನ್ಸ್ಫಾರಮ್ ಇದೆ, ರಸ್ತೆ ಸರಿ ಇಲ್ಲ, ಮಳೆ ಬಂದ್ರಂತೆ ಆವಗತಿ. ಇವರ ಪರಿಸ್ಥಿತಿ ಹೇಳೋಂಗಿಲ್ಲ, ಕೇಳೋಂಗಿಲ್ಲ. ಸೌಕರ್ಯ, ಒಂದು ಲೇಔಟಿಗೆ ಇರ್ತಕ್ಕಂಥ ಮೂಲ ಸೌಕರ್ಯ, ಯಾವುದೇ ಥರದ ಮೂಲ ಸೌಕರ್ಯಗಳು ಇಲ್ಲ. ಮೊದಲನೇದಾಗಿ ನೀರಿನ ವ್ಯವಸ್ಥೆ ಇದ್ದಿಲ್ಲ. ನಾವು ಈ ಹಿಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಮನವಿ ಮಾಡಿದಾಗ ಅವರು ನಮ್ಮ ಮನವಿಗೆ ಬೈ ಫೋರ್ಸ್ ಆಗಿ ಸ್ಪಂದಿಸಿ ನೀರು ನಿಮಗೆ ಕೊಡ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಬಟ್ ಆದರೆ ಅದಾದ ಮೇಲೆ ಅವರು ಇಲ್ಲ, ಆ ನೀರು ನಮ್ಮ ಗ್ರಾಮಸ್ಥರಿಗೆ ಸಾಲದು ನೀರು ಕೊಡೋಕ್ಕೆ, ನಿಮಗೆ ನಾವು ಬೋರ್ ನೀರು ಅಲ್ಲಿ ಊರ ಹೊರಗೆ ಒಂದು 3 ಬೋರ್ ಹಾಕಿದ್ದೀವಿ, ಆ ಬೋರ್ ನೀರು ಕೊಡ್ತೀವಿ ಅಂತ ಹೇಳಿ ಮೊದಲೇ ಹೇಳಿಲ್ಲ. ಸುಮ್ಮನೆ ಪೈಪ್ಲೈನ್ ತೊಗೊಂಡು ಬಂದು ಎಲ್ಲ ನಿಮ್ಗೆ ನೀರು ಕೊಟ್ಟಿದ್ದೀವಿ ಅಂದರು. ಆಮೇಲೆ ಆ ನೀರು ಕುಡಿದು ನೋಡಿದಾಗ ಅದು ಕಲುಷಿತವಾಗಿದೆ ಮತ್ತು ಫ್ಲೋರೈಡ್ ಮಿಕ್ಸ್ ಇದೆ. ಅಂಥ ನೀರನ್ನು ನಮಗೆ ಕೊಡೋ ಅವಶ್ಯಕತೆ ಇದ್ದಿಲ್ಲ. ಯಾಕಂದರೆ ನಾವು ಪ್ರತಿ ಮನೆಗೆ ನಾವು ಬೋರ್ ಹಾಕ್ಕೊಂಡಿದ್ದೀವಿ. ಒಂದು ಕೆಂಟ್ ಅಂತ ಹೇಳಿ ಒಂದು ವಾಟರ್ ಫಿಲ್ಟ್ರ್ ತೊಗೊಂಡು ಇಟ್ಕೊಂಡ್ರೆ ಆರಾಮಾಗಿ ಅದು ನೀರು ಆಗುತ್ತೆ. ಬಟ್ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ಇಲ್ಲಿ ಸಂಬಂಧಪಟ್ಟ ಗ್ರಾಮದ ಇವರು ಮೆಂಬರ್ಗಳು ಅವರೇ ಆಗಲಿ ನಮ್ಮ ಮನವಿಯನ್ನು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮೇಲಾಗಿ ಮಳೆಗಾಲದಲ್ಲಿ ಈ ಹಿಂದೆ ನಾವು ಜನಮಿಡಿತ ಪೇಪರ್ನವ್ರಿಗೆ ಕರ್ಕೊಂಡು ಬಂದು ಇಲ್ಲ ಫೋಟೋ ತೆಗೆಸಿ ಅವರಿಗೆಲ್ಲ ಮನವಿ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಜನತಾವಾಣಿ ಲೋಕಲ್ ಪೇಪರ್ನಲ್ಲೆಲ್ಲ ಬಂದಿತ್ತು. ಆ ಪೇಪರ್ಗಳನ್ನು ಅಧ್ಯಕ್ಷರಿಗೂ ಕೂಡ ಕೊಟ್ಟಿದ್ವಿ. ಅದಾಗಿ ಅವರು ಏನೂ ಕ್ರಮ ಕೈಗೊಳ್ಳಿಲ್ಲ.
ಆ ನೀರಿನ ಸವಲತ್ತು ಬಿಟ್ಟು ಮತ್ತೆ ಬೇರೆ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ನಾವು ಓಡಾಡೋಕ್ಕೆ ಆಗಲ್ಲ. ವೆಹಿಕಲ್ಗಳು ಅಲ್ಲೇ ದಾರಿಯಾಗಿ ನಿಲ್ಲಿಸ್ಬರ್ಬೇಕು. ಇಲ್ಲಿ ಏನಾಗಿದೆ ಅಂದರೆ ಊರಿಗೆ ಬರ್ತಕ್ಕಂಥ ನಮ್ಮ ಬಿ ಕಲ್ಪನಹಳ್ಳಿಗೆ ಬರ್ತಕ್ಕಂಥ ನೋಡಿದಾಗ ದ್ವಾರಬಾಗಿಲು ಭಾಳ ವಿಶಾಲವಾಗಿ ಭಾಳ ಚೆನ್ನಾಗಿದೆ, ನೋಡೋಕ್ಕೆ ಭಾಳ ಸುಂದರವಾಗಿ ಕಾಣುತ್ತೆ. ಅದ್ರ ಜೊತೆಯಲ್ಲಿ ಏನು ನಮ್ಮ ಬಿ ಕಲ್ಪನಹಳ್ಳಿ ದ್ವಾರಬಾಗಿಲಿದೆ ಅಲ್ಲಿ ಇಂಥ ವೃತ್ತ ಅಂತ ಹೇಳಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಅದನ್ನು ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಅದರ ಜೊತೆಯಲ್ಲಿ ಬಸವೇಶ್ವರ ಪುತ್ತಳಿಯದು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನೋಡಿದರೆ ನಮಗೆ ಭಾಳ ಖುಷಿಯಾಗುತ್ತೆ. ಅದರ ಜೊತೆಯಲ್ಲಿ ಇದೊಂದು ನಮ್ಮ ಮನೆ ಅಂತ ತಿಳ್ಕೊಂಡಿದ್ವಿ ನಾವು ಬಿ ಕಲ್ಪನಹಳ್ಳಿ. ಬಟ್ ಮನೆಗೆ ದ್ವಾರಬಾಗಿಲಿದೆ, ವೃತ್ತ ಅಂತ ಹೆಸರಿದೆ, ಯಾವುದು ನಿಲಯ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ದ್ವಾರಬಾಗಿಲನಿದೆ, ಇದು ಇಂಥ ವೃತ್ತ ಅಂತಲೂ ಮಾಡಿದರೆ ಅದ್ರ ಒಳಗೆ ಈ ಪೂರ್ತಿ ಬಿ ಕಲ್ಪನಹಳ್ಳಿ ಒಂದು ಮನೆ ಇದ್ದಂಗೆ. ಬಟ್ ಆ ಮನೆ ಒಳಗೆ ಬೇಕಾದಂಥ ಮೂಲ ಸೌಕರ್ಯ ಯಾವ ಪಕ್ಕದ ಲೇಔಟ್ನವರು ಆಗಿರೋದ್ರಿಂದ ನಮಗೆ ಬೇರೆ ಏನು ಬೇಡ. ಮನುಷ್ಯನಿಗೆ ಬೇಕಾದ ಮೂಲ ಸೌಕರ್ಯಗಳು ಕೊಟ್ಟರೆ ಸಾಕಾಗಿತ್ತು. ಇಲ್ಲಿ ನೀರು, ಚರಂಡಿ, ಡ್ರೈನೇಜ್ ಇಷ್ಟೇ ಕೇಳೋದು, ಇದನ್ನು ಹೊರತುಪಡಿಸಿ ಏನೂ ಕೇಳಲ್ಲ. ಅದರ ಜೊತೆಯಲ್ಲಿ ಏನಂದರೆ ಇಲ್ಲಿ ಎಲ್ಲ ಇರ್ತಕ್ಕಂಥ ನಿವಾಸಿಗಳು ಜಲಸರಿ ನಲ್ಲಿ ಎಲ್ಲ ಮೊದಲೇ ಹಾಕಿದರು, ಅದ್ರಾಗೆ ನೀರು ಬರಲಿಲ್ಲ. ನೆಕ್ಸ್ಟು ಈಗ ನಾವು 1 ವರ್ಷ 2 ವರ್ಷ ನೋಡಿದ್ವಿ, ಅದ್ರಾಗೂ ನೀರು ಬರಲಿಕ್ಕೆ ಅಲ್ಲಕ್ಕೆ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಭೇಟಿ ಆದಾಗ ಜಲಸರಿ ನಲ್ಲಿಗಳನ್ನೆಲ್ಲ ಕಿತ್ತು ಬಿಸಾಕಿದ್ರು, ಬೋರ್ ನೀರು ಕೊಟ್ಟರು. ಬೋರ್ ನೀರಿಗೋಸ್ಕರ ಅವ್ರು ಪೈಪ್ಲೈನ್ ಹಾಕಿ ನಮ್ಗೆ ಕೊಡೋ ಅವಶ್ಯಕತೆ ಇಲ್ಲ. ನಮಗೆ ಈಗ ಹಳ್ಳದ ನೀರು ಏನು ನಿಮ್ಗೆ ಅವಶ್ಯಕತೆ ಇದೆ, ನಮಗೆ ಚರಂಡಿ, ಡ್ರೈನೇಜ್ ಇಷ್ಟು ಮಾಡಿದ್ರೆ ಸಾಕು ನೀರು. ಅದರ ಜೊತೆ ಏನು ಇದು ತೆರಿಗೆ ಕಟ್ತಾ ಇದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿಯೊಂದು ತೆರಿಗೆಯನ್ನು ನಾವು ಕಟ್ಟಡದ ಲೈಸೆನ್ಸ್ ಆಗಲಿ ಬೇರೆ ತೆರಿಗೆ ಆಗಲಿ ಎಲ್ಲವೂ ಬೇತೂರು ಗ್ರಾಮ ಪಂಚಾಯತಿ ಕಟ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು ನಮ್ಮ ಹತ್ರನೂ ಇದೆ. ಆದರೂ ಅದಾಗಿ ಕೂಡ ಎಷ್ಟು ಹೇಳಿದ್ರೂ ನಾವೆಲ್ಲ ಮುಂಜಾಗ್ರತೆ ಕ್ರಮವಾಗಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರನ್ನು ಭೇಟಿ ಆದರೂ ನಮ್ಮ ಯಾವ ಸಕಾರಾತ್ಮಕವಾಗಿ ಯಾರೂ ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ಮಾಧ್ಯಮದ ಮುಖಾಂತರ ಅವರಲ್ಲಿ ವಿನಂತಿ ಮಾಡಿಕೊಳ್ತೀವಿ, ನಮಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಮಾಡಿಕೊಟ್ಟಲ್ಲಿ ನಿಮಗೆಲ್ಲ ನಾವು ಚಿರಋಣಿಯಾಗಿರ್ತೀವಿ. ನನ್ನ ಹೆಸರು ಕಲಿವೀರ ಕಳ್ಳಿಮನಿ ಅಂತೇಳಿ, ನಾನು ನಿವೃತ್ತ ಸರ್ಕಾರಿ ನೌಕರ. ಪ್ರಸ್ತುತ ಬೇತೂರು ಗ್ರಾಮ ಪಂಚಾಯತಿಗೆ ಒಳಪಡ್ತಾ ಇರತಕ್ಕಂಥ ಕಲ್ಪನಹಳ್ಳಿಯ ನೂತನ ಬಡಾವಣೆಯಲ್ಲಿ ನಾವೆಲ್ಲ ನಿವಾಸಿಗಳಾಗಿ ವಾಸ ಮಾಡ್ತಾಯಿದ್ದೇವೆ. ಈ ಬಡಾವಣೆಯಲ್ಲಿ ಸುಮಾರು 50 ಕುಟುಂಬಗಳು ಸುಮಾರು 10-15 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆ ಏನು ಅಂತಂದರೆ, ಇದುವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ನಮಗೆ ಒದಗಿಸಿಕೊಟ್ಟಿಲ್ಲ. ನಾವು ಇದುವರೆಗೂ ಕೂಡ ಗ್ರಾಮ ಪಂಚಾಯತಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಈಗಾಗಲೇ ಮಾನ್ಯ ಲೋಕಸಭಾ ಸದಸ್ಯರ ಗಮನಕ್ಕೂ ಕೂಡ ಈ ವಿಷಯಗಳನ್ನು ತಂದಂಥ ಸಂದರ್ಭದಲ್ಲಿ ಕೂಡ ಅವರು ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಪ್ರತಿಸ್ಪಂದನ ನಮಗೆ ಸಿಗದೇ ಇರತಕ್ಕಂಥದ್ದು ನಮ್ಮ ಮನಸ್ಸಿಗೆ ಖೇದವನ್ನು ಉಂಟು ಮಾಡಿದೆ. ಈ ದಿಕ್ಕಿನಲ್ಲಿ ಮತ್ತೊಮ್ಮೆ ನಾವು ಈಗಲೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿರ್ತಕ್ಕಂಥ ಕುಟುಂಬಗಳು ಮಳೆಗಾಲದಲ್ಲಿ ಎಲ್ಲ ಋತುಮಾನದಲ್ಲಿ ಕೂಡ ಅನೇಕ ಸಂಕಷ್ಟಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿವಾಸಿಗಳಾಗಿರ್ತಕ್ಕಂಥ ನಮಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ನಮ್ಮ ಜೀವನವನ್ನು ನಡೆಸ್ತಕ್ಕಂಥದ್ದು ಮತ್ತು ಆರೋಗ್ಯದಾಯಕವಾಗಿರ್ತಕ್ಕಂಥ ಜೀವನವನ್ನು ನಿಭಾಯಿಸ್ತಕ್ಕಂಥದ್ದು ತುಂಬ ಕಷ್ಟಕರವಾಗಿದೆ. ಬೇರೆ ಬೇರೆ ಕಡೆ ಎಲ್ಲದರಲ್ಲಿ ಕೂಡ ಸುಸ್ಥಿರವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಈ ಬಡಾವಣೆಯನ್ನು ಸುಮಾರು 500ಕ್ಕಿಂತ ಹೆಚ್ಚು ನಿವಾಸಿಗಳಲ್ಲಿ ಇದ್ದಾರೆ. ಆದರೂ ಕೂಡ ನಾವು ಹಲವಾರು ಬಾರಿ ಈ ಯಾವುದು ಬೇತೂರು ಗ್ರಾಮ ಪಂಚಾಯತಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಎಲ್ಲ ರೀತಿಯಿಂದ ಆಗಿರ್ತಕ್ಕಂಥ ಒಂದು ಮನವಿ ಮಾಡ್ಕೊಂಡಿದ್ರು ಕೂಡ ಇಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯಾರೂ ಕಿಂಚಿತ್ತೂ ಕೂಡ ಇದುವರೆಗೂ ಕೂಡ ಕಾಳಜಿ ವಹಿಸ್ತಾ ಇರ್ತಕ್ಕಂಥದ್ದು ಭಾಳ ದುಸ್ತರ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನು ಅಂತಂದರೆ, ದಯವಿಟ್ಟು ಈ ನಮ್ಮ ಮನವಿಯನ್ನು ಆಲಿಸ್ಬಿಟ್ಟು ದಯವಿಟ್ಟು ಅತಿ ಶೀಘ್ರದಲ್ಲಿ ರಸ್ತೆ ಸಂಪರ್ಕ ಇರ್ಬೋದು, ಕುಡಿಯುವ ನೀರಿನ ಸಂಪರ್ಕ ಇರ್ಬೋದು, ಇತರ ಮೂಲಭೂತ ಸೌಲಭ್ಯಗಳ ಸಂಪರ್ಕವನ್ನು ದಯವಿಟ್ಟು ತಾವು ಮಾಡಿಕೊಡ್ಬೇಕು ಅಂತೇಳಿ ಅತ್ಯಂತ ಮಾಡಿಕೊಳ್ತಾ, ಹಾಗೆಯೇ ಇಲ್ಲಿ ಈ ಬಡಾವಣೆಗೆ ನಿಗದಿಯಾಗಿರ್ತಕ್ಕಂಥ ಒಂದು ಪಬ್ಲಿಕ್ ಪಾರ್ಕ್ ಇದೆ, ಮೂರಿದೆ. ಆ ಪಾರ್ಕ್ಗಳನ್ನು ಈ ಬಡಾವಣೆ ನಿವಾಸಿಗಳಿಗೆ ಒದಗಿಸಿಕೊಡಬೇಕು. ತನ್ನ ಮೂಲಕ ಇಲ್ಲಿರ್ತಕ್ಕಂಥ ಮಹಿಳೆಯರು, ಮಕ್ಕಳು, ಅವರೆಲ್ಲರಿಗೂ ನಾಗರಿಕರಿಗೆ ಅದರ ಸೌಲಭ್ಯ ಸಿಗಬೇಕು. ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ದಿಕ್ಕಿನಲ್ಲಿ ತಾವೆಲ್ಲರೂ ಪರಾಮರಿಸಬೇಕು ಅಂತಂದೇಳಿ ಮತ್ತೊಮ್ಮೆ ನಾನು ಕೇಳ್ತಾ ಇದ್ರಿ. ಇವರು ಎಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ನಾವು ಇದ್ದು ಇಲ್ದಂಗೆ ಆಗಿದೆ. ನಮಗೆ ಜನಪ್ರತಿನಿಧಿಗಳು ಬರೇ ಮತದಾನ ಟೈಮಲ್ಲಿ ನಮಗೆ ಬರೇ ಬಳಕೆ ಮಾಡ್ಕೊಳ್ತಾರೆ. ನಮ್ಮ ಈ ಯಾವುದೇ ಒಂದು ಅವಶ್ಯಕತೆಗೆ ಅವರು ಬರ್ತಾ ಇಲ್ಲ.
ಈ ಭಾಗದಲ್ಲಿ ಒಂದು ಚಾನಲ್ ಪಕ್ಕಕ್ಕೆ ಒಂದು ರಸ್ತೆ ಹೋಗಿದೆ, ಅದು ಸಿಮೆಂಟ್ ರಸ್ತೆ ಮಾಡ್ತಾಯಿದ್ದಾರೆ, ಸಿ ಸಿ ರಸ್ತೆ ಮಾಡ್ತಾಯಿದ್ದಾರೆ. ಅಲ್ಲಿ ಒಂದು ಮನೆ ಇಲ್ಲ, ಅಲ್ಲಿ ಬರೀ ಟ್ಯಾಕ್ಟ್ರಿಗಳು ಗಾಡಿಗಳು ಓಡಾಡೋಕ್ಕೆ ಅವರು ರಸ್ತೆ ಮಾಡ್ತಾಯಿದ್ದಾರೆ. ಇಲ್ಲಿ ನಿವಾಸಿಗಳು ವಾಸ ಮಾಡ್ತಾಯಿದ್ದಾರೆ, ಇವರಿಗೆ ರಸ್ತೆ ಅವರು ಒದಗಿಸ್ತಾ ಇಲ್ಲ. ಯಾರು ಇದೇ ಈ ಬೇತೂರು ಗ್ರಾಮ ಪಂಚಾಯತ್ ಇದ್ದರು ಇಷ್ಟೊಂದು ತಾರತಮ್ಯ ಮಾಡ್ತಾಯಿದ್ದಾರೆ. ಯಾಕೆ ನಮ್ಮ ಬಗ್ಗೆ ಇಷ್ಟು ತಾರತಮ್ಯ ಮಾಡ್ತಾಯಿದ್ದಾರೆ? ನಮ್ಮಿಂದ ನಿಮಗೇನು ತೊಂದರೆ ಆಗ್ತಾಯಿದೆ? ಯಾಕೆ ಅಧಿಕಾರಿಗಳು ನಮ್ಮ ಬಗ್ಗೆ ಗಮನ ಕೊಡ್ತಾ ಇಲ್ಲ? ಆದಷ್ಟು ಬೇಗ ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ತಾವು ಒದಗಿಸಲ್ಲ ಅಂದರೆ ನಾವು ಹಂತ ಹಂತವಾಗಿ ಪ್ರತಿಭಟನೆ ಮಾಡಿ ಮಾನ್ಯ ಸಂಸದರಾದಂಥ MP ಮೇಡಮರಾಗಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ, ಶಾಸಕರೇ ಅವರ ಮನೆ ಮುಂದೆ ನಾವು ಧರಣಿ ಕೂತ್ಕೊಳ್ತೀವಂತ ಅವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ತಾವು ಯಾರು ಈ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ನಾವು ಸಹ ನಿಮಗೆ ಮನವಿ ಮಾಡ್ತಾಯಿದ್ದೀವಿ, ಇಲ್ಲಿ ಆಗಿರುವಂತಹ ನ್ಯೂನತೆಗಳನ್ನು ತಾವು ಸರಿಪಡಿಸ್ತಾರಂತ ನಾವು ಸಹ ಭಾವಿಸಿದ್ದೀವಿ. ನಮಸ್ಕಾರ.